ಅಮ್ಮ ಇನ್ನೂ ಅಜ್ಜಿ ಮನೆಗೆ ಇದೆಯಲ್ಲಮ್ಮ, ಬಾಮನ ಮನೆಗೆ ಹೋಗೋಣ. ಇಲ್ಲ ಮಗ, ಇಲ್ಲಿ ಹುಷಾರಿಲ್ಲವಲ್ಲ ಅಮ್ಮಂಗೆ, ಅದಕ್ಕೆ ನೋಡ್ಕೊಂಡಿದ್ದೀನಿ. ನಮ್ಮ ಒತ್ತಿಗೆ ಪೊದ್ದು ಬೇರೆ ಇಲ್ಲಿ ಇರಕ್ಕಿಲ್ಲ, ಶಾನೆ ಮಕ್ಕಳು ಮನೆ ಅಂತ ಹೋಯ್ತಾ ಇರ್ತದ. ಸುಮ್ಮನೆ ಇಲ್ಲಿ ರಿಸ್ಕ್ ಶಾನೆ, ಅದಕ್ಕೆ ನೀನು ಸುಮ್ಮನೆ ಯಾಕೆ ಬಿಡು ಇರಾನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇವ್ನಿ ಅಮ್ಮನ ನೋಡ್ಕೊಂಡು. ಏನೋ ಪತ್ರ ಗಿತ್ರ ಬಳಿಕಬಿಟ್ಟು ಬಂದಿದ್ಯಾ? ಅಮ್ಮ ಅದೇ 10 ಎಕರೆ ಜಮೀನ ನಮ್ಮ ಮಾವ ನನ್ನ ಹೆಸ್ರಿಗೆ ಏನೇ ಬರ್ಕೊಟ್ಟವ್ರೆ ಕಣಮ್ಮ, ಇಟ್ಕೊಳ್ಳಿ ಅಂದ್ರೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಟವ್ರೆ. ಹೌದೇನ್ಲ? ಹೋಗತ್ತಾಗೆ ಯಪ್ಪ ದೇವ್ರೆ. ನಿನ್ನ ಹೆಸರಿಗೆ ಬಂದ್ಬಿಡ್ತು ಅತ್ತೆಕ್ರೆ. ನನ್ನ ಮಗ ಕೊನೆಗೂ ಹೆಂಗೋನು ಉದ್ಧಾರ ಆಗ್ಬಿಟ್ಟ. ಇದೇನೇ ನನಗಂತೂ ಫುಲ್ಲು ಸಮಾಧಾನ ಅಂತ ಹೇಳಿದ್ರೆ. ಮಗನೇ ಬುಡ್ಲ, ನಿನ್ನ ಜೀವನ ಸಂದಕ್ಕಿರ್ತದೆ ನೋಡ್ಲಾ. ಆ ಬಂಗಾರಮ್ಮನ ಮಗಳನ್ನ ಕಟ್ಕೊಂಡು ಯಾಕೊಟ್ಟು ಹೋಗ್ಬಿಟ್ಟಿದ್ದೆ ಪಾಪ. ಯಾವುದೋ ಒಂದು ಹುಡುಗಿನ ಕಟ್ಕೊಂಡು ಇವಾಗ ಜೀವನ ಹಂಗೋ ಹಿಂಗೋ ಸುರೋಗೈತೆ ನೋಡ್ಲಾ. ಇನ್ನು ಮ್ಯಾಲೆ ಆರಾಮಾಗೆ ನೆಮ್ಮದಿಯಾಗಿರೋದು ಕಲ್ತ ಸರಿನಾ? ಈ ಬಂಗಾರಮ್ಮನ ಮಾತುಗಳನ್ನ ಶಾನೆ ಕೇಳ್ಬೇಡ ಇನ್ನ. ಓ ಅವ್ರ ಮಾತುಗಳು ಅಮ್ಮ, ಅವ್ರ ಮಾತು ಕೇಳೋದಿರ್ಲಿ. ಈಗ 2 ಎಕರೆ ಜಮೀನು ಮಾರ್ಬಿಟ್ಟು ಒಡವೆ ಮನೆ ಆಮೇಲೆ ಕಾರು ಗೀರು ಎಲ್ಲ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಗ್ಲೇನೇ ನೊಯ್ಸು ಶುರು ಮಾಡ್ಬಿಟ್ಟವಳೆ ನಮ್ಮ ಅತ್ತೆ ಬಂಗಾರಮ್ಮ. ಆ ಬಿಕ್ನಾಸಿ ಮಾತು ಕೇಳಿದ್ರೆ ಬೀದಿಗೆ ಬತ್ತೀಯ. ನೀನು ಯಾಕ್ಲ ಅವಳಿಗೆ ಮಾರ್ಬಿಟ್ಟು 2 ಎಕರೆ ಕೊಡ್ತೀಯಾ? ನಾನು ನಿಮ್ಮಮ್ಮ ಸಾಕಿರೋಳಿಲ್ವೇನ್ಲ? ನಾನು ಅನ್ಭವಿಸೋದು ಬೇಡವೇನ್ಲ? ಬರೀ ಅವಳೇ ಅನ್ಭವಿಸ್ಕೊಂಡು ಅವಳ ಜೊತೆ ನೀನು ಬಿದ್ದಿರ್ತೀಯನ್ಲ. ನೋಡು, ಒಂದು ಮನೆ ಮಾಡು. ಮನೆ ಮಾಡ್ಬಿಟ್ಟು ನನ್ನ ಸೊಸೆನ ಹಂಗೆ ನೀನು 3 ಜನನೇ ಒಂದು ಮನೆಯಾಗಿ ಇದ್ಬಿಡೋಣ ನೋಡ್ಲಾ. ಆ ಬಂಗಾರಮ್ಮನ ಮಾತು ಕಟ್ಕೊಂಡೇನ ಜಮೀನು ಮಾರ್ಕೊಂಡು ಕುಂತ್ಕೊಂಡ್ರಂತೂ ಉಂಡೆನ ಮಾಯ್ತದೆ ಕಣ್ಲ ನಿಂಗೆ. ಅಮ್ಮ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮಾವ ನನ್ನ ಹೆಸರನ್ನಾಗೆ ಸುಮ್ಕೆನೆನಿಯ ಮಾಡಿಸ್ಬಾರ್ದಾಗಿತ್ತೋ ಏನೋ. ಮಗಳ ಹೆಸರನ್ನಾಗೆ ಮಾಡಿಸಿದ್ರೆ ಹೆಂಗೋ ಚೆನ್ನಾಗಿರೋದು ಅಮ್ಮ. ಅವಳ ಪಾಪ ಒಳ್ಳೇಳು ಕಣಮ್ಮ. ನನಗೆ 2 ಮದುವೆ ಆಗವೆ ಅಂತ ಗೊತ್ತಿದ್ರು ಅವು ಆದರೂ ಬಿಡು ಅಂತ ಏನೋ ಸ್ವಲ್ಪ ಬೈದಾಡಿದ್ಲು. ಆಮೇಲೆ ನಿಂಗೂ ಗೊತ್ತಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆದ್ಲು ಅಂತ ಹೇಳ್ಬಿಟ್ಟು ಈಗ ಸುಮ್ಮನೆ ಬಂಗಾರಮ್ಮನ ಮಾತು ಕಟ್ಕೊಂಡು ನಾನು ಈ ಆಸ್ತಿ ಪಾಸ್ತಿ ಎಲ್ಲ ಸುಮ್ಮನೆ ಬಂಗಾರಮ್ಮನ ಕೊಟ್ಟು ಕಳ್ಕೊಬಿಡ್ತೀನಿ ಅನ್ನಿಸ್ತದೆ ಕಣಮ್ಮ. ನನ್ನ ಹೆಸರನ್ನಾಗಿರೋದಕ್ಕಿಂತ ನನ್ನ ಹೆಂಡತಿ ಹೆಸರನ್ನಾಗಿದ್ದಿದ್ರೆ ನೀ ಸಂದಾಕಿರೋದು ಏನೋ. ಅಲ್ಲ, ನಿನ್ನ ಹೆಸರಾಗಿದ್ರು ಪರವಾಗಿಲ್ಲ, ಆದರೆ ಬಂಗಾರಮ್ಮ ಮಾತ್ರ ಕೊಟ್ಟು ಮಾತ್ರ ಕಳ್ಕೊಬೇಡ. ಈಗಲೇ ಹೇಳಿವ್ನಿ. ಇಲ್ಲ 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 ಇಲ್ಲ, ಆಯ ಮುಂಗೆಲ್ಲ ಕೊಟ್ಟು ಕಳ್ಕೊಳ್ಳೋ ಅಂತ ಸೀನ್ ಇಲ್ಲ ಕಣಮ್ಮ ಇನ್ಮೇಲೆ. ಅಮ್ಮ ನೀವು ನನ್ನ ಜೊತೆನೇ ಇರಬೇಕು, ಅದೇ ಮನೆಗೆ ನೀ ಇರಬೇಕು. ಹಂಗೆ ಮಾಡ್ತೀನಿ. ಫಸ್ಟು ನನ್ನ ಹೆಂಡ್ತಿಗೆ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ, ಹಿಂಗೆ ನಿಮ್ಮಪ್ಪ ನನ್ನ ಹೆಸ್ರಿಗೆ ಬರ್ದು ಕೊಟ್ಬಿಟ್ಟೈತೆ ಅಂತ. ಸುಮ್ಮನೆ ಯಾಕಮ್ಮ ಎಲ್ಲಿಂದ ಹೋಗಿ ಎಲ್ಲೂ ಕೂತವು ಬಿಸಿಗಳು ಯಾಕೆ ಬೇಕು? ಹೇಳೋದಿಷ್ಟು ವಾಸಿ ತಾನೇ. ಹೋಗಿ ಹೇಳು, ಏನೂ ಆಗಕ್ಕಿಲ್ಲ, ಹಿಂಗೆ ಅಂತ ಹೇಳು. ಹ್ಞೂ ಕಣಮ್ಮ, ಹಂಗೇನಿಯಾ ನನ್ನ ಹೆಂಡ್ತಿ ಡೈವರ್ಸ್ ಬೇರೆ ತಗೋಬೇಕು ಕಣಮ್ಮ ಅವಳ ಹತ್ರ. ಇಲ್ಲಾಂದ್ರೆ ಅವಳು ನನ್ನ ಸರಿಯಾಗಿ ಆಟ ಆಡಿಸ್ತಾವಳೆ. ಆ ಕಿತ್ತೋದೊಳಗೆ ಡೈವರ್ಸ್ ಕೊಡಬೇಕು. ಅಲ್ಲಿ ಗಂಟ ಅವಳನ್ನ ಮನೆಗೆ ಇರ್ಸ್ಕೊಂಡು ಹಂಗೋ ಹಿಂಗೋ ಮ್ಯಾನೇಜ್ ಮಾಡಬೇಕು. ಇನ್ನೊಂದು ವಾರ ಹೊತ್ತದಿಂದಾಗೆ ಲಾಯರ್ತಾಗೆಲ್ಲ ಮಾತಾಡಿದ್ದೀನಿ. ಸೈನ್ ಹಾಕಿಸ್ಕೊಬಿಟ್ಟು ಬಾ ಅಂತ ಹೇಳೋನೆ. ಸೈನೊಂದು ಹಾಕಿಸ್ಕೋಬೇಕು. ಸೈನ್ ಹಾಕಿಸ್ಕೋಬೇಕಾದ್ರೆ ನನ್ನ ಹೆಸರನ್ನ ಒಡವೆ ಏನು ಇಟ್ಕೊಡ್ದು ಕಣಮ್ಮ. ಇದ್ರೆ ಪಾಲು ಕೊಡು, ಅದು ಕೊಡು, ಇದು ಕೊಡು ಅಂತ ಬಂದ್ಬಿಡ್ತಾಳೆ. ಅದಕ್ಕೆ ನಾನು ಈ ಹೆಂಡ್ತಿ ಹತ್ರ ಮಾತಾಡ್ಬಿಟ್ಟು ಏನಾರ ಒಂದು ತೀರ್ಮಾನ ಮಾಡ್ತೀನಿ. ಹಂಗೆ ಮಾಡು, ದೇವ್ರು ಒಳ್ಳೇದು ಮಾಡಿ. ಆ ಬಂಗಾರಮ್ಮನ ಮಾತು ಮಾತ್ರ ಕೇಳಬೇಡ. ಎಲ್ಲ ಸೆಟ್ಲ್ ಆದ್ಮೇಲೆ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗು ಮಗ. ನಾನು ಎಷ್ಟು ದಿನ ಅಂತ ಇಲ್ಲೇ ಇರಲಿ? ಅಲ್ಲಿ ಮನೆ ಇಲ್ಲ, ಆ ಬಂಗಾರಮ್ಮನ ಜೊತೆ ಇರೋಕ್ಕಾಗಕ್ಕಿಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡು ಯಾರೆಲ್ಲ ಬಿದ್ದಿರ್ತಾರೆ. ನನಗೂ ಸಾಕು ಹೋಗ್ಬಿಟ್ಟೈತೆ ಅವಳು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಬಿದ್ದಿರಕ್ಕೆ. ನೋಡ್ಲಾ, ಹೋಗ್ಬಿಟ್ಟು ಹೆಂಗೋನು ನನಗೂ ಹೊಸಿ ಒಂದು ಒಳ್ಳೆ ಜೀವನ ನೋಡ್ದಂಗೆ ಆಯ್ತದೆ ಸರಿನಾ? ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡೋಗು. ಸರಿ ಕಣಮ್ಮ, ಫಸ್ಟ್ ನಾನು ಹೆಂಡ್ತಿ ಹತ್ರ ಹೋಗ್ತೀನಿ ಸರಿನಾ? ಆಮೇಲೆ ನಿನಗೆ ಸಿಗ್ತೀನಿ, ಬರ್ತೀನಿ. ಸಂಜೆ ಹಂಗೆ ಬರ್ತೀನಿ, ಮಾತಾಡೋಣ. ಸರಿ, ಸಂಜೆ ಇಲ್ಲಿಗೆ ನೀ ಬಾ, ಉಣ್ಣಕ್ಕೆನ ಮಾಡ್ತೀನಿ. ಸರಿ ಕಣಮ್ಮ. ನಿನ್ನೆ ಹುಡಿಕೊಂಡು ಬಂದೆ. ಅದು ಆಸ್ತಿ ಪತ್ರ ಇಟ್ಕೊಂಡು ಈಗ ದೌಲತ್ ಮಾಡಕ್ಕೆ ಬಂದವನೇನೋ. ಅವನು ಗೊತ್ತಿಲ್ಲ ಅನಿಸುತ್ತೆ ಇದು ಒರಿಜಿನಲ್ ಪೇಪರ್ ಅಲ್ಲ ಅಂತ. ಅಯ್ಯೋ ಹೇಳಿ, ಮನೆ ಹತ್ರನೇ ಹೇಳ್ಬೋದಿತ್ತಲ್ವಾ? ಇಲ್ಲಿ ತನಕ ಹುಡಿಕೊಂಡ್ಬಿಟ್ಟು ಬಂದಿದ್ದೀರಾ. ಏನು ವಿಷಯ? ಪೇಪರ್ ಗೀಪರೆಲ್ಲ ಇಟ್ಕೊಂಡ್ಬಿಟ್ಟು ಬಂದಿದ್ದೀರಾ? ಆಹಾ, ಅದು ನಿಮ್ಮಪ್ಪ ಮನೆಗೆ ಬಂದಿದ್ರು. ಬಂದು ಈಗ ಈ ಆಸ್ತಿನ ಅಂದರೆ 10 ಎಕರೆ ಜಮೀನ ನನ್ನ ಹೆಸ್ರಿಗೇನೆ ಬರ್ದು ಕೊಟ್ಬಿಟ್ಟು ಹೋಗವ್ರೆ. ಹೋ ಹೌದಾ? ನಿನ್ನ ಹೆಸ್ರಿಗೆ ಮಾಡಿದ್ರಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಆದರೆ ಈ ಆಸ್ತಿ ನನ್ನ ಹೆಸ್ರಿಗೇನು ಮಾಡಬಾರ್ದಾಗಿತ್ತು, ನಿಮ್ಮ ಹೆಸ್ರಿಗೆ ಮಾಡಿದರೆ ಚೆನ್ನಾಗಿರೋದು. ಅದಕ್ಕೇನೆ ನಿಮಗೆ ಹೇಳೋಣ ಅಂತಲೇ ಬಂದೆ. ಈಗ ಹೆಂಗಿದ್ರು ಡೈವರ್ಸ್ ಕೊಡ್ತೀನಿ ನಾನು ಹೆಂಡ್ತಿಗಲ್ವಾ. ಇನ್ನು 10 ಎಕರೆ ಜಮೀನು ಇವಾಗ ಅದು ಇದು ಅಂದರೆ ಡೈವರ್ಸ್ ಕೊಡ್ಬೇಕಾದ್ರೆ ನನಗೆ ಅರ್ಧ ಆಸ್ತಿ ಕೊಡು, ಹಂಗೆ ಹಿಂಗೆ ಕುಂತ್ಕೊಂಡು ಎಲ್ಲ ಕಿತ್ಕೊಬಿಡ್ತಾಳೆ ಅಂತ ಅನ್ನಿಸ್ತೈತೆ. ಅದಕ್ಕೇನೆ ನಾನು ಸುಮ್ಮನೆ ಯಾಕೆ, ನಿಮ್ಮ ಹೆಸ್ರನ್ನಾಗಿದ್ರೇನೆ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತಿತ್ತು. ನಿಮ್ಮ ಅಪ್ಪಂಗೆ ಹೇಳಿ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರೋದೇನೋ. ನನ್ನ ಗಂಡನ್ನ ಏನೋ 420 ಅನ್ಕೊಂಡಿದ್ದೆ. ಪರವಾಗಿಲ್ವೇ, ನನ್ನ ಗಂಡ ನನ್ನ ಪರನೇ ಮಾತಾಡ್ತಾವನೆ. ಅಂದರೆ ನಾನಂದ್ರೆ ಇಷ್ಟನ ಇವನಿಗೆ? ಅವನು ಮೊದಲನೇ ಹೆಂಡ್ತಿಗೆ ಡೈವರ್ಸ್ ಕೊಡ್ತಾನ? 10 ಎಕರೆ ಜಮೀನು ಕೈಗೆ ಸಿಕ್ಮೇಲೆ ಪೂರ್ತಿ ಚೇಂಜ್ ಆಗ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪನೂ ಚೇಂಜ್ ಆಗಿಲ್ವಲ್ಲ ಇವನು. ಅದು ಹೆಂಗೆ ಸಾಧ್ಯ ಅಂತ. ನೋಡೋಣ ಇರು, ಇನ್ನೂ ಪರೀಕ್ಷೆ ಮಾಡೋಣ. ಆಮೇಲೆಲ್ಲ ಸರಿ ಹೋದರೆ ಇವನ ಜೊತೆ ಇರೋಣ ಅಷ್ಟೇ. ಅಯ್ಯೋ ರೀ, ನಿಮ್ಮ ಹೆಸ್ರಿನಲ್ಲಿದ್ರೇನು ನನ್ನ ಹೆಸ್ರಿನಲ್ಲಿದ್ರೇನು ಎಲ್ಲ ಒಂದೇ ಅಲ್ವಾ? ಈಗ ಇಬ್ಬರಾಗ ಯಾರ ಹೆಸ್ರನ್ನಾಗಿದ್ರೇನು?
ಈಗ ನಿಮ್ಮ ಹೆಸರು ನಮ್ಮಪ್ಪ ಮಾಡಿಕೊಟ್ಟವ್ರೆ ಅಂದರೆ ನನಗೂ ಖುಷಿನೇ. ನೀವು ಆರಾಮಾಗಿರಿ. ಈಗ ನೀವು ನನಗೆ ತಾನೇ ಏನು ಮೋಸ ಮಾಡ್ತೀರಾ, ನನ್ನೂ ಚೆನ್ನಾಗಿ ನೋಡ್ಕೊಂತೀರ ತಾನೇ, ಇನ್ನೇನು ತೊಂದರೆ ಇಲ್ವಲ್ಲ? ಅದು ಹಂಗಲ್ಲ. ನನ್ನ ಹೆಸ್ರಿಗಿನ್ನ ನಿಮ್ಮ ಹೆಸ್ರಿನಾಗಿದ್ರೇನೆ ಚೆನ್ನಾಗಿರೋದು ಅಂತ ನನ್ನ ಅನ್ನಿಸ್ತಾಯ್ತು ನನಗೆ. ಪರವಾಗಿಲ್ಲ ಬಿಡಿ, ಇಟ್ಕೊಳ್ಳಿ, ಪರವಾಗಿಲ್ಲ, ಸರಿನಾ? ಏನು ತೊಂದರೆ ಇಲ್ಲ. ನಮ್ಮಪ್ಪ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತಾರೆ, ಕೆಟ್ಟದಕ್ಕೆ ಏನು ಮಾಡಿರಲ್ಲ. ಆದಷ್ಟು ಬೇಗ ನಿಮ್ಮ ಮೊದಲನೇ ಹೆಂಡ್ತಿಗೆ ಡೈವರ್ಸ್ ಕೊಡ್ತೀನಿ ಅಂದ್ರಲ್ಲ, ಕೊಡ್ರಿ. ಹೆಂಗೋ ನನಗೂ ಖುಷಿ ಆಗ್ತೈತೆ. ನಮ್ಮಪ್ಪ ಕೊಟ್ಟು ಮಾತು ತಪ್ಪಲ್ಲ. ಈಗ ಒಂದ್ಸಲ ಎಲ್ಲ ಹೇಳಿದ್ರಲ್ವಾ ಕೊಡ್ತೀನಿ ಹಂಗೆ ಹಿಂಗೆ ಅಂತ, ಹಂಗಂದ್ಮೇಲೆ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಸರಿ, ಆರಾಮಾಗೆ ಇಟ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಐತೆ. ಹಾಂ, ಅಲ್ಲ ನಿನಗೇನು ಬೇಜಾರಿಲ್ಲ ತಾನೇ ನನ್ನ ಹೆಸ್ರು ಮಾಡಿಸಿರೋದಕ್ಕೆ? ಅದು ಇಲ್ಲ ಇಲ್ಲ ಇಲ್ಲ, ಏನು ಬೇಜಾರಿಲ್ಲ, ಏನಿಲ್ಲ. ಸರಿ ಆಯಿತು. ಈ ಕಳ್ಳನ ಮಗ ನನ್ನ ಪರನೇ ಅವನ ಗೊತ್ತಾಗ್ತದೆ. ಇನ್ನು ಬಂಗಾರಮ್ಮನ ವರ್ಷ ಹೆಂಗೆ ಚೇಂಜ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಗೊತ್ತಾಗ್ತೈತೆ. ನೋಡೋಣ ಇನ್ನು ಏನೇನೇನೇನೇನು ಆಟ ಆಡ್ತಾರೋ ನೋಡೋಣ. ಹೆಂಗೋ ಒರಿಜಿನಲ್ ಎಲ್ಲ ನನ್ನ ಹೆಸ್ರನಾಗೆ ಐತಲ್ವ, ಇನ್ನು ಡೂಪ್ಲಿಕೇಟ್ ಇಟ್ಕೊಂಡು ಎಷ್ಟು ಆಟ ಆಡಬೇಕೋ ಆಟ ಆಡಲಿ ಬಿಡು. ಏನೇ ನಾನು ಹೇಳಿದ್ದೆಲ್ಲ ಏನು ಮಾಡಿದೆ? ಓ ಬಂದ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೆಂಗೋ ನಮ್ಮ ಅತ್ತೆಗ್ರೆ ಜಮೀನು ಉಳಿತು. ಮತ್ತೆ ನಾನು ಅಂದರೆ ಸುಮ್ಮನೆನಾ? ಎಲ್ಲ ಥರನೂ ಯೋಚನೆ ಮಾಡ್ತೀನಿ ನಾನಂತೂ. ಹಾಗಾದರೆ ಹೆಂಗೆ, ಹಿಂಗಿದ್ರೆ ಹೆಂಗೆ ಅಂತ ಎಲ್ಲ ಥರನೂ ಯೋಚನೆ ಮಾಡಿ ನಾನಂತೂ ತುಂಬ ತುಂಬ ತುಂಬನೇ ಫ್ರೆಂಡ್ಸ್ಗಳಿಗೆ ಸಪೋರ್ಟ್ ಮಾಡ್ತೀನಿ. ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ? ಅಲ್ಲ, ಈ ಕಳ್ಳನ ಮಗನ ಮಾತ್ರ ನಂಬಕ್ಕೆ ಹೋಗ್ಬೇಡ ನಿನ್ನ ಗಂಡನ. ಇವನು ಏನು ಅಷ್ಟೊಂದು ಸರಿ ಇಲ್ಲ, 420ನೇ ಅವಾಗವಾಗ ಒಂದೊಂದು ಆಡ್ತಾ ಇರ್ತಾನೆ. ನಂಬೋದು ಮಾತ್ರ ನಂಬೇಡ, ಸರಿನಾ? ಏನೋ ಮಾತಾಡ್ತಾ ಇದ್ದ. ನಮ್ಮ ಅಪ್ಪ ಆಸ್ತಿ ಎಲ್ಲನೂ ಅವನ ಹೆಸ್ರಿಗೆ ಬರ್ಕೊಟ್ಟೈತೆ ಅಂತೇಳ್ಬಿಟ್ಟು ಫುಲ್ಲು ಖುಷಿಯಾಗೋಗ್ಬಿಟ್ಟ ಇವನೇ. ನಾನು ನಮ್ಮ ಅಪ್ಪಂಗೆಲ್ಲ ವಿಚಾರ ಹೇಳಿ ಡೂಪ್ಲಿಕೇಟ್ ಪೇಪರ್ ಕೊಡಿಸಿದ್ದೀನಿ. ಹೌದಾ? ಬಂಗಾರಮ್ಮಂಗೆ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತಲೂ ಗೊತ್ತಾಗಲ್ಲ. ಚೆನ್ನಾಗೆ ಇದು ಮಾಡ್ಕೊಂಡು ಅದೇನೋ ಒಂಥರಲ್ಲ 420 ಥರ ಆಡ್ಕೊಂಡು ಅಲ್ಕೊಂಡು ಇರ್ತಾಳೆ ಬಿಡು. ಅವಳಿಗಂತೂ ಏನೂ ಗೊತ್ತಾಗಲ್ಲ, ಏನೂ ಇಲ್ಲ. ಇರಲಿ ಮನೆಗೆ ಇನ್ನೂ ಯಾವ್ಯಾವ ಥರ ಚೇಂಜ್ ಆಗ್ತಾಳೆ, ಇನ್ನೂ ಏನೇನು ಆ್ಯಕ್ಟಿಂಗ್ ಮಾಡ್ತಾಳೆ, ಏನು ಎತ್ತ ಪ್ರತಿಯೊಂದು ಗೊತ್ತಾಗಬೇಕಲ್ವಾ? ಗೊತ್ತಾಗ್ತೈತೆ. ಇರಲಿ ನಮ್ಮ ಅಪ್ಪಂಗಿಗೆ ಎಲ್ಲ ವಿಚಾರ ಗೊತ್ತಾಗೈತಲ್ವಾ, ಇನ್ನೇನು ತೊಂದರೆ ಇಲ್ಲ. ಯಾವಾಗೂ ನನ್ನ ಸಪೋರ್ಟು ನಮ್ಮಪ್ಪ ಇದ್ದೇ ಇರ್ತಾರೆ. ಕಷ್ಟ ಸುಖ ಅಂದರೆ ಅದಕ್ಕಿನ್ನೂ ಜಾಸ್ತಿ ನೀನಿದೆಯಾ. ನೀನಿಲ್ಲ ಅಂದಿದ್ರೆ ನಂಗೆ ಇಷ್ಟೊಂದು ಧೈರ್ಯನೂ ಗೊತ್ತಿರಲಿಲ್ಲ. ಬಂಗಾರಮ್ಮನ ಎದುರಿಸಕ್ಕಂತೂ ನನ್ನ ಕೈಲಿ ಆಯ್ತಾನೆ ಇರಲಿಲ್ಲ. ಅವ್ರ ಮಗಳು ನನಗೆ ಚಿತ್ರ ಹಿಂಸೆ ಕೊಟ್ಟಿರೋರು. ನಿನ್ನಿಂದ ನನಗೆ ಎಲ್ಲ ಒಳ್ಳೇದಾಯಿತು. ನೀನು ಇಲ್ಲಿರೋದಕ್ಕೇ ನನಗೆ ಸಮಾಧಾನ ಬಿಡೆ. ಪರವಾಗಿಲ್ಲ, ಫ್ರೆಂಡಾಗಿ ಇಷ್ಟು ಮಾಡಲಿಲ್ಲ ಅಂತಂದರೆ ಹೆಂಗೆ? ಸರಿ, ಹುಷಾರಾಗಿರೋ ಬಂಗಾರಮ್ಮನ ಹತ್ರ. ನಾನು ಹೋಯ್ತೀನಿ, ಮಂತಕ್ಕೆ ತಡ ಆಯ್ತದೆ. ನಮ್ಮ ಅತ್ತೆ ಕೂಗಾಡ್ತಿದ್ದಾಳೆ ಸುಮ್ಕೆನೇ, ಅಯ್ಯೋ ಅಡುಗೆ ಮಾಡಿಲ್ಲ ಇನ್ನ ಅಂತ ಹೇಳಿ. ನನಗೇನು ಎದುರಿಸೋಕ್ಕಾಗಲ್ಲ ಅಮ್ಮನ ಕೈಲಿ, ಆದರೂ ಒಂಥರ ಕೂಗಾಡ್ತಿದ್ದಾಳೆ. ಸರಿ ಆಯಿತು, ನೀನು ಹೊರಡು. ನಾನು ಸ್ವಲ್ಪ ಕೆಲಸ ಐತೆ, ಮನೆಗೆ ಹೋಗ್ತೀನಿ. ಎಲ್ಲರೂ ಯಾವ್ಯಾವ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ನೋಡಬೇಕಲ್ವಾ? ಹಾಂ ಸರಿ ಆಯಿತು, ಹೊರಡು. ಹಾಂ ಸರಿ.